ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಯಶಸ್ವಿಯಾಗಿದ್ದು ಎರಡನೇ ಹಂತದ ಎಲೆಕ್ಷನ್ಗೆ ಚುನಾವಣಾ ಆಯೋಗ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆ ಅಖಾಡದಲ್ಲಿರೋ ಬಿಜೆಪಿ ಅಭ್ಯರ್ಥಿಗಳು ಕಣದಲ್ಲಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸ್ತಾ ಇರೋ ಕೇಸರಿ ಕಲಿಗಳು ಮತದಾರರ ಮನವೊಲಿಸುವಲ್ಲಿ ನಿರತರಾಗಿದ್ದಾರೆ. ಮೊದಲ ಹಂತದ ಮತಯುದ್ಧ ಆಯಿತು. ಇದೀಗ ಎರಡನೇ ಹಂತದ ಮತಯುದ್ಧಕ್ಕೆ ಅಖಾಡ ಸಿದ್ಧವಾಗಿದೆ. ಮತದಾರ ಪ್ರಭುಗಳು ಅಭ್ಯರ್ಥಿಗಳ ಭವಿಷ್ಯ ಬರೆಯೋಕೆ ಕೇವಲ 10 ದಿನ ಬಾಕಿ ಇದ್ದು ಕಮಲ ಪಡೆ ಬಿರುಸಿನ ಪ್ರಚಾರ ನಡೆಸ್ತಾ ಇದೆ. ರಂಗೇರಿದ ಬೆಳಗಾವಿ ಲೋಕಸಭಾ ಅಖಾಡ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪ್ರಚಾರ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿರೋ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕ್ಷೇತ್ರದಲ್ಲಿ ಕಾಲಿಗೆ ಟೊಂಕ ಕಟ್ಟಿಕೊಂಡು ಮತಬೇಟೆಗಿಳಿದಿದ್ದಾರೆ. ಇವತ್ತು ಬೆಳಗಾವಿ ಕೆಎಲ್ಇ ಸಂಸ್ಥೆಯ ಶೇಷಾದ್ರಿ ಕಾಲೇಜಿನಲ್ಲಿ ಬಿಜೆಪಿ ಪ್ರಚಾರ ಸಭೆ ನಡೆಸಿದ್ದು ಜಗದೀಶ್ ಶೆಟ್ಟರ್ ಮತಯಾಚಿಸಿದ್ರು. ಅಷ್ಟೇ ಅಲ್ಲ, ದೇಶದ ಉತ್ತಮ ಭವಿಷ್ಯ ಹಾಗೂ ಭದ್ರತೆಗಾಗಿ ಬಿಜೆಪಿ ಬೆಂಬಲಿಸುವಂತೆ ಜಗದೀಶ್ ಶೆಟ್ಟರ್ ಮನವಿ ಮಾಡಿದ್ರು. ಈ ವೇಳೆ ಶೆಟ್ಟರ್ಗೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಸಾಥ್ ನೀಡಿದ್ರು. ಪದೇ ಹೇಳಿದ್ದೀನಿ, ಬೆಳಗಾವಿ ಜೊತೆ 30 ವರ್ಷದ ನಂಟಿದೆ. ಇದು ಕರ್ಮಭೂಮಿ ಅಂತ ಹೇಳ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ 30 ವರ್ಷದಿಂದ ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷ ಇದ್ದಾಗ, ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಪಕ್ಷವನ್ನು ಕೆಳಮಟ್ಟದಿಂದ ಪಕ್ಷವನ್ನು ಬೆಳೆಸುವಂಥದ್ದು, ಕಟ್ಟುವಂಥದ್ದು, ಹೊಸ ಕಾರ್ಯಕ್ರಮ ತಯಾರು ಮಾಡುವಂಥದ್ದು, ಪಕ್ಷಕ್ಕೆ ಶಕ್ತಿ ಕೊಡುವಂಥ ಕೆಲಸ ನಾನು ಇಲ್ಲಿ ಮಾಡಿದ್ದೀನಿ. ರಾಷ್ಟ್ರದ ಡೆವಲಪ್ಮೆಂಟು, ರಾಷ್ಟ್ರದ ಅಭಿಮಾನ ಮತ್ತು ದೇಶದ ಸುರಕ್ಷತೆ, ಭದ್ರತೆ ಹಾಗೂ ಯಾರ ಕೈಯಲ್ಲಿ ದೇಶ ಇವತ್ತು ಆಡಳಿತ ಕೊಟ್ಟರೆ ಸುರಕ್ಷಿತವಾಗಿರ್ತದೆ, ಜನರು ಸಹಿತ ಅವ್ರ ಮನಸ್ಸಲ್ಲಿದೆ. ಹೌದು, ದೇಶದ ಸುರಕ್ಷತೆ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ದು ಭಾಳ ಅವಶ್ಯಕತೆ ಇದೆ, ಜನ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಇದನ್ನೇ ನಾವು ಕನ್ವಿನ್ಸ್ ಮಾಡ್ತಾಯಿದ್ವಿ, ಕನ್ವಿನ್ಸು ಆಗಿದ್ದಾರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲ ಸಿಗ್ತಾ ಇದೆ. ವಾಕಿಂಗ್ ಮಾಡ್ತಾ ಮತಯಾಚಿಸಿದ ಜೋಶಿ. ಮತ್ತೊಮ್ಮೆ ಪಾರ್ಲಿಮೆಂಟ್ ಮೆಟ್ಟಿಲು ಹತ್ತೋಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಬೆಳಗ್ಗೆ ವಾಕಿಂಗ್ ಮಾಡುತ್ತಲೇ ಜೋಶಿ ಪ್ರಚಾರಕ್ಕಿಳಿದಿದ್ರು. ಹುಬ್ಬಳ್ಳಿ ನಗರದ ತೋಳನಕೆರೆ ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಾ ಸಾರ್ವಜನಿಕರಿಗೆ ಕರಪತ್ರ ನೀಡುವ ಮೂಲಕ ಮತಯಾಚಿಸಿದ್ರು. ಜೋಶಿಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಕಾರ್ಯಕರ್ತರು ಸಾಥ್ ನೀಡಿದ್ರು. ಶಿವಮೊಗ್ಗ ಕ್ಷೇತ್ರದಲ್ಲಿ ಅಣ್ಣನಿಗಾಗಿ ವಿಜಯ ತಂತ್ರ. ಸೋದರನ ಗೆಲುವಿಗಾಗಿ ವಿಜಯೇಂದ್ರ ಕ್ಯಾಂಪೇನ್. ಸೋದರನ ಗೆಲುವಿಗಾಗಿ ಪಣ ತೊಟ್ಟಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶಿವಮೊಗ್ಗ ಲೋಕ ಅಖಾಡದಲ್ಲಿ ರಣತಂತ್ರ ಹೆಣೆಯುತ್ತಿದ್ದಾರೆ. ಈಶ್ವರಪ್ಪ ಬಂಡಾಯ ಸ್ಪರ್ಧೆಯಿಂದ ವೋಟ್ ಡಿವೈಡ್ ಆಗುವ ಸಾಧ್ಯತೆ ಇದ್ದು, ಇದನ್ನ ತಡೆಯಲು ಖುದ್ದು ವಿಜಯೇಂದ್ರ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಅಣ್ಣನ ಪರ ಬಿರುಸಿನ ಮತಬೇಟೆಯಾಡ್ತಿದ್ದಾರೆ. ಇದೇ ವೇಳೆ ವಿಜಯೇಂದ್ರ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಸತತವಾಗಿ ಅಮೇಥಿ ಜನ ಗಾಂಧಿ ಕುಟುಂಬಕ್ಕೆ ಆಶೀರ್ವಾದನ ಮಾಡ್ತಾ ಇದ್ರು. ಅಂತ ಅಮೇಥಿ ಮತದಾರರು ಇವತ್ತು ಯಾಕೆ ಕಾಂಗ್ರೆಸ್ಸಿನ ಮಹಾನಾಯಕನಿಗೆ ಧಿಕ್ಕರಿಸಿದ್ದಾರೆ, ಇದನ್ನು ಮೊದಲು ಯೋಚನೆ ಮಾಡಲಿ. ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಇದು ಯಾವುದು ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ, ಹೆಚ್ಚೆಚ್ಚು ರಾಹುಲ್ ಗಾಂಧಿಯನ್ನು ಕರ್ನಾಟಕಕ್ಕೆ ಕರೆಸಿ ಪ್ರಚಾರ ಮಾಡಿಸಿ. ಇವತ್ತು ಶಿವಮೊಗ್ಗ ಕೂಡ ಬರ್ತಾ ಇದ್ದಾರೆ. ನಾವೊಂದು 2.5-3 ಲಕ್ಷ ಹೋಟೆಲ್ ಗೆಲ್ತೀವಿ ಶಿವಮೊಗ್ಗದಲ್ಲಿ ರಾಘಣ್ಣ ಅವರು ಅಂತ ಅನ್ಕೊಂಡಿದ್ದೆ. ರಾಹುಲ್ ಗಾಂಧಿ ಅವರು ಬರೋದ್ರಿಂದ ಒಂದು 50,000 ಜಾಸ್ತಿ ಆಗ್ಬೋದು. ಒಟ್ನಲ್ಲಿ ಕೇಸರಿ ಕಲಿಗಳು ಚುನಾವಣಾ ಅಖಾಡದಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ. ಕೊನೆ ಹಂತದಲ್ಲಿ ಮತದಾರರ ಮನವೊಲಿಕೆಗೆ ರಣತಂತ್ರಗಳನ್ನು ಹೆಣೆಯುತ್ತಿದ್ದಾರೆ. ಮೇ 7ಕ್ಕೆ ಅಭ್ಯರ್ಥಿಗಳ ಪ್ರಚಾರ ಫಲ ಇವಿಎಂನಲ್ಲಿ ಮುದ್ರವಾಗಲಿದೆ. ಬೆಳಗಾವಿಯಿಂದ ಶ್ರೀಕಾಂತ್ ಕುಪಕಡ್ಡಿ, ಹುಬ್ಬಳ್ಳಿಯಿಂದ ಪ್ರಕಾಶ್ ನುಲ್ವಿ ಜೊತೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.